ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಂದು ನಾನು ನಿಮಗೆ ಪಡಿತರ ಚೀಟಿಯ ಮೂಲಕ ಅಂದರೆ ರೇಷನ್ ಕಾರ್ಡ್ ಮೂಲಕ ನಿಮ್ಮ ಆದಾಯ ಪ್ರಮಾಣ ಪತ್ರವನ್ನು ಮತ್ತು ಕ್ಯಾಶ್ ಇನ್ಕಮನ್ನು ಹೇಗೆ ಡೌನ್ಲೋಡ್ ಮಾಡೋದು ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಬನ್ನಿ ಹಾಗಾದರೆ ಶುರು ಮಾಡೋಣ. ಸ್ನೇಹಿತರೆ, ಮೊದಲನೇದಾಗಿ ನೀವು ನಿಮ್ಮ ಕ್ರೋಮ್ ಬ್ರೌಸರ್ಗೆ ಹೋಗ್ಬಿಟ್ಟು naadkacheri.karnataka.government.in AJSK ಸರ್ಟಿಫಿಕೇಟ್ಸ್ ಅಂತೇಳಿ ಸರ್ಚ್ ಮಾಡಿ. ಅಲ್ಲಿ ನಿಮಗೆ ಈ ರೀತಿಯಾದಂತಹ ಒಂದು ಇಂಟರ್ಫೇಸ್ ಕಾಣುತ್ತೆ. ನೋಡಿ, ಜಾತಿ ಪ್ರಮಾಣ ಪತ್ರಗಳನ್ನು ಹುಡುಕಿ ಡೌನ್ಲೋಡ್ ಮಾಡಿಕೊಳ್ಳಿ ಅಂತೇಳಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಿಮ್ಮ ಆಲ್ರೆಡಿ ನಿಮ್ದು ಏನಾದರೂ ಕ್ಯಾಶ್ ಇನ್ಕಮ್ ಇತ್ತು ಅಂತ ಹೇಳಿದ್ರೆ ಅದರ ಆಡಿ ನಂಬರ್ ಆಗಿ ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ನೋಡಿ, ಇಲ್ಲ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಪ್ರಮಾಣ ಪತ್ರ ಸಂಖ್ಯೆ ಅಂತ ಇದೆ. ನಿಮ್ಮದು ಹಳೆ ಕ್ಯಾಶ್ ಇನ್ಕಮ್ದು ಏನಾದರೂ ನಿಮ್ಮದು ಆಡಿ ನಂಬರ್ ಇರುತ್ತೆ ಅಂತ ಹೇಳಿದ್ರೆ ಆ ಆಡಿ ನಂಬರನ್ನು ಹಾಕಿ ಇಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಎರಡನೇ ಆಪ್ಷನ್ ಇದೆ ಸ್ನೇಹಿತರೆ. ಈ ಎರಡನೇ ಆಪ್ಷನ್ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಇಲ್ಲಿ ಪಡಿತರ ಕಾರ್ಡ್ ಸಂಖ್ಯೆ ಅಂತ ಹೇಳಿದೆ. ಮೂರನೇ ಅಂಕಿ ಆಧಾರ್ ಕಾರ್ಡ್ ಮೂಲಕ. ಮೂರನೇ ಆಪ್ಷನ್ ಇರೋದು ಆಧಾರ್ ಕಾರ್ಡ್ ಮೂಲಕ. ನಾನೀಗ ನಿಮಗೆ ಈ ರೇಷನ್ ಕಾರ್ಡ್ ಮೂಲಕ ಹೇಗೆ ಡೌನ್ಲೋಡ್ ಮಾಡೋಂತ ತಿಳಿಸ್ಕೊಡ್ತೀನಿ. ಇಲ್ಲಿ ಪಡಿತರ ಚೀಟಿ ಸಂಖ್ಯೆ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಪಡಿತರ ಚೀಟಿಯ ಒಂದು ನಂಬರನ್ನು ಇಲ್ಲಿ ಹಾಕಬೇಕಾಗುತ್ತೆ ಸ್ನೇಹಿತರೆ. ಹಾಕಿದ ನಂತರ ಇಲ್ಲಿಗೆ ಭದ್ರತಾ ಸಂಖ್ಯೆ ಅಂತೇಳಿ ಕೇಳ್ತೀವಿ. ಕ್ಯಾಪ್ಚಾವನ್ನು ಎಂಟ್ರಿ ಮಾಡಬೇಕು. ನೋಡಿರಿ, ಇಲ್ಲಿ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿದ ತಕ್ಷಣ ಹುಡುಕಿ ಅಂತೇಳಿ ಆಪ್ಷನ್ ಕೊಟ್ಟರೆ ನಿಮಗೆ ಕೆಳಗಡೆ ಈ ರೀತಿಯಾಗಿ ನಿಮ್ಮ ಮನೇಲಿರ್ತಕ್ಕಂಥ ಎಲ್ಲ ಸದಸ್ಯರ ಒಂದು ಕ್ಯಾಶ್ ಇನ್ಕಮ್ ಇದರಲ್ಲಿ ಶೋ ಆಗುತ್ತೆ ಸ್ನೇಹಿತರೆ. ನೋಡಿ, ಹೌದಾ, ಇಲ್ಲಿ ಪ್ರಮಾಣ ಪತ್ರ ಸಂಖ್ಯೆ, ಅರ್ಜಿದಾರರ ಹೆಸರಿದೆ, ಪ್ರಮಾಣ ಪತ್ರದ ಪ್ರಕಾರ, ನೀಡಿದ ದಿನಾಂಕ ಮತ್ತು ಕ್ರಮ ಇಲ್ಲಿ ನೀವು ವ್ಯೂ ಮಾಡಿ ನೋಡ್ಕೋಬೋದು. ಆ ಕಣ್ಣಿನ ಗುರುತರ ಮೇಲೆ ಒತ್ತಿದ್ರೆ ವ್ಯೂ ಆಗುತ್ತೆ. ಅದೇ ನೀವು ಡೌನ್ಲೋಡ್ ಆಪ್ಷನ್ ಮೇಲೆ ಏನಾದರೂ ಒತ್ತಿದರೆ ಅದು ನೀವು ಡೌನ್ಲೋಡ್ ಮಾಡಿ ನಿಮ್ಮ ಸೀದಾ ಗ್ಯಾಲರಿಲಿ ಸೇವ್ ಆಗುತ್ತೆ ಸ್ನೇಹಿತರೆ. ನೋಡಿ, ಈ ರೀತಿಯಾಗಿ ನೀವು ನಿಮ್ಮ ರೇಷನ್ ಕಾರ್ಡ್ ಮೂಲಕ ನೀವೇನು ಮಾಡ್ಬೋದು, ನಿಮ್ಮ ಆಧಾರ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್ ಮೂಲಕ ನೀವು ನಿಮ್ಮ ಆದಾಯ ಪ್ರಮಾಣ ಪತ್ರ ಅಥವಾ ಕ್ಯಾಶ್ ಇನ್ಕಮನ್ನು ಡೌನ್ಲೋಡ್ ಮಾಡಿ ಇಟ್ಕೊಬೋದು ಸ್ನೇಹಿತರೆ. ನೋಡಿ, ಇಲ್ಲಿ ತೋರಿಸ್ತಾ ಇದೆ ಈ ರೀತಿಯಾಗಿ. ನೋಡಿ ಸ್ನೇಹಿತರೆ, ಇದು ಬರಬೇಕಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಯಾರಾದರೂ ಒಬ್ಬರದಾದರೂ ಕ್ಯಾಶ್ ಇನ್ಕಮ್ ಮಾಡಿಸಿರಬೇಕು. ಹಂಗಂದ್ರೆ ಮಾತ್ರ ಇದು ಬರುತ್ತೆ. ನಿಮ್ಮ ಮನೆಯಲ್ಲಿ 10 ಜನ ಇದ್ರೆ ಅಂತ ಹೇಳಿದ್ರೆ 10 ಜನದಲ್ಲಿ ಯಾರಾದರೂ ಒಬ್ಬರದು ಕೂಡ ಕ್ಯಾಶ್ ಇನ್ಕಮ್ ಅಪ್ಲೈ ಮಾಡಿದ್ರೆ ಅಂತ ಹೇಳಿದ್ರೆ ಉಳಿದ ಎಲ್ಲ ಕುಟುಂಬದ ಸದಸ್ಯರನ್ನು ನೀವಿಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಹಾಗಾಗಿ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಪಡಿತರ ಚೀಟಿಯ ಮೂಲಕ ಅಥವಾ ರೇಷನ್ ಕಾರ್ಡ್ ಮೂಲಕ ಆದಾಯ ಪ್ರಮಾಣ ಪತ್ರವನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ. ದಯಮಾಡಿ ಸ್ನೇಹಿತರೆ, ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.